ಬೂತ್ನಲ್ಲಿ ಅಧಿಕಾರಿಯಿಂದ ಕ್ಯಾಂಪೇನ್ ನಡೆಸಲಾಗ್ತಿದೆ ಅನ್ನೋ ಆರೋಪ. ಬಿಟಿಎಂ ಲೇಔಟ್ನಲ್ಲಿ ಅಧಿಕಾರಿಗೆ ಕಾಂಗ್ರೆಸ್ ತರಾಟೆಗೆ ತೆಗೆದುಕೊಂಡಿದೆ. 2ನೇ ನಂಬರ್ ಅಭ್ಯರ್ಥಿಗೆ ಮತ ಹಾಕುವಂತೆ ಕ್ಯಾಂಪೇನ್ ನಡೆಸಲಾಯಿತಾ? ಇಂಥದ್ದೊಂದು ಗಂಭೀರ ಆರೋಪ. ಬೂತ್ನ ಒಳಗೆ ನುಗ್ಗಿ ಚುನಾವಣಾಧಿಕಾರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಬಿಟಿಎಂ ಲೇಔಟ್ನಲ್ಲಿ ನಡೆದಿರೋ ಘಟನೆ ಇದು. ಬಿಟಿಎಂ ಲೇಔಟ್ನಲ್ಲಿ ಅಧಿಕಾರಿಗಳಿಗೆ ಕಾಂಗ್ರೆಸ್ ತರಾಟೆಗೆ ತೆಗೆದುಕೊಂಡಿದೆ. ಎರಡು ಬ್ಯಾಲೆಟ್ ಯೂನಿಟ್ ಇದೆ. ಏನ್ ಮಾಡೋದು ಹೇಳಿ. ಸರ್ 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 ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಸರ್ 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 ಮುಂದೋಗ್ಬೇಡಿ. ಸಾಕು ಯಾರು ಹೋಗ್ಬೇಡಿ. ಫೋಟೋಗ್ರಾಫರ್ ಹಿಂದೆ ಬಂದ್ರೆ ಸರ್, ತಲೆ ಇರೋರು, ಬುದ್ಧಿ ಇರೋರು, ದೇಶದ ಮೇಲೆ ಪ್ರೀತಿ ಇರೋರು, ರಾಜ್ಯದ ಮೇಲೆ ಪ್ರೀತಿ ಇರೋರು, ಮತ್ತೆ ನಾಡಿನ ಮೇಲೆ ಇರೋರು. ನಿಮ್ಮ ಹಕ್ಕನ್ನು ಚಲಾಯಿಸಿ ಮತ ನೀಡಿ, ನಿಮ್ಮ ಕರ್ತವ್ಯ ಇದು, ಫಂಡಮೆಂಟಲ್ ರೈಟ್ ಅಂತೆಲ್ಲ ಹೇಳ್ತೀವಿ. ಪ್ರತಿ ಸರಿನೂ ಇದನ್ನೇ ಹೇಳ್ತೀವಲ್ವಾ. ಜವಾಬ್ದಾರಿ ಇದ್ದವರು, ಕಾಳಜಿ ಇದ್ದವರು ದೇಶದ ಬಗ್ಗೆ ಓಟ್ ಹಾಕ್ತಾರೆ. ಇಲ್ಲ ಅಂತಂದರೆ ಎಲ್ಲೋ ಟೀ ಶಾಪಲ್ಲೋ ಕಾಫಿ ಶಾಪಲ್ಲೋ ಕೂತ್ಕೊಂಡು ಇಡೀ ಪ್ರಪಂಚದ ಬಗ್ಗೆ, ರಾಜಕೀಯದ ಬಗ್ಗೆ ಮಾತಾಡ್ತಾರೆ, ಓಟ್ ಹಾಕಲ್ಲ. ಏನು ಮಾಡೋದು ಅಲ್ವಾ? ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಅವರು ತಿಳ್ಕೋಬೇಕು ಅದನ್ನು. ಯಾಕೆಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ ಇದು, ಬದಲಾವಣೆ ಆಗುವಂಥ ಒಂದು ಚುನಾವಣೆ. ಸ್ವಲ್ಪ ಜವಾಬ್ದಾರಿಯಿಂದ ಯಾರು ಬೇಕು ಯಾರು ಬೇಡ ಅನ್ನೋದನ್ನು ಅವ್ರವ್ರಿಗೆ ಇಷ್ಟ ಬಂದಾಗ ಅಟ್ಲೀಸ್ಟ್ ಅದನ್ನಾರು ಬಂದು ಹಾಕ್ಬೋದಲ್ವ. ಹಾಕದೇ ಇದ್ದರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದನ್ನು ಹೊಸದಲ್ವಲ್ಲ. ಎಷ್ಟು ವರ್ಷಗಳಿಂದ ಇದನ್ನೇ ಹೇಳ್ತಾನೆ ಇದ್ದೀವಿ. ಹಾಕೋರು ಹಾಕ್ತಾರೆ, ಹಾಕ್ತಿದ್ದವರು ಹಾಕಲ್ಲ ಅಷ್ಟೇ. ಅದು ರಜಾ ಅನ್ಕೋತಾರೋ ಅಥವಾ ಓಟ್ ಹಾಕೋಕ್ಕೆ ಒಂದು ಜವಾಬ್ದಾರಿ ಅನ್ಕೋತಾರೋ ಗೊತ್ತಿಲ್ಲ. ರಜಾ ಅನ್ಕೊಂಡು ಬೇರೆ ಕಡೆ ಊರಿಗೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ.
ಜವಾಬ್ದಾರಿ ಇದಕ್ಕೆ ಓಟ್ ಹಾಕಬೇಕು ಅಂದ್ರೆ ಹಾಕಬೇಕಷ್ಟೇ. ಮಾಳವಿಕಾ ಮೇಡಮ್ ಅವರು ಓಟ್ ಮಾಡಿದ್ರೆ ಸರ್ ಇಬ್ಬರು ಒಟ್ಟಿಗೆ ಮಾಡ್ತಿದ್ರು. ಇಲ್ಲ, ಅವಳು ಮೈಸೂರಿನಲ್ಲಿದೆ, ಅವಳು ಓಟಿಗೆ. ಓಕೆ, ಸೊ ಅವಳು ಮೈಸೂರಿಗೆ ಹೋದ್ಲು. ಹೌದಾ? ಬೆಳಗ್ಗಿನ ಹೊರಟೋದ್ಲು ಮೈಸೂರಿಗೆ. ಯಾವಾಗಿಂದ ಸರ್ ಮೈಸೂರಿಗೆ? ಮೈಸೂರಿಂದ ಆಯ್ತು 3 ವರ್ಷ ಆಯ್ತು ಮೈಸೂರಿಂದ ಓಟ್ ಹಾಕಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.